ಜಗಜ್ಯೋತಿ ಬಸವೇಶ್ವರ ಜಯಂತಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ, ಹಸಿರು ಕ್ರಾಂತಿ ಹರಿಕಾರ ಈ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರವರ ಜಯಂತಿ. ಯಾಕೆ ಮಾಡಬೇಕು ಅಂತಂದ್ರೆ ಇಷ್ಟೇ, ನೀವು 12ನೇ ಶತಮಾನ, ಇವತ್ತು 21ನೇ ಶತಮಾನ. 12 ಅಂದ್ರೆ ಏನ್ ಹುಡುಗಾಟನ? 800 ವರ್ಷಗಳ ಹಿಂದೆ ಬಸವಣ್ಣವರು ಅವ್ರು ಹಾಕೊಟ್ಟಂತ ಒಂದು ಮಾರ್ಗದರ್ಶನ ಪ್ರಸ್ತುತ ಪರಿಸ್ಥಿತಿಗೂ ಕೂಡ ಅನಿವಾರ್ಯ. ಇವಾಗ ಯಾಕೆಂದ್ರೆ ಬಸವಣ್ಣವರೊಂದು ಇದು ಹೇಳಿದ್ದಾರೆ, ಹುಸಿಯನ್ನು ಉಳಿಯಲು ಬೇಡ, ಕಳಬೇಡ, ಕೊಳೆಬೇಡ, ಪರರನ್ನು ನಿಂದಿಸಬೇಡ ಅಂತ. ಅವತ್ತು ಹೇಳಿದ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರ ಪೂರ್ವಿಕರು ಇವತ್ತು ಕೂಡ ಅವರು ಸಾದರ ಲಿಂಗಾಯತರು. ಸಾದರ ಮೀನ್ಸ್ ಮಾದರ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಮಾದಿಗರು ಯಥೇಚ್ಛವಾಗಿ ಲಿಂಗಾಯತರಿಗೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣಬಹುದು. ಆ ಬಸವಣ್ಣವರು ಅವರ ಒಂದು ಇದ್ರ ಮುಖ್ಯನ ಏನು ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನತೆ ಕೊಟ್ಟಿರ್ತಕ್ಕಂಥ ಏಕೈಕ ಮಹಾಪುರುಷ ಅಂತಂದ್ರೆ ಅದು ಬಸವಣ್ಣವರು. ಆ 12ನೇ ಶತಮಾನದಲ್ಲಿ ಬಂದಂತ ಒಂದು ವಿಚಾರಧಾರೆ, ಆ ವಿಚಾರಧಾರೆ 21ನೇ ಶತಮಾನ ಬಾಬಾ ಸಾಹೇಬರ ಹತ್ರ ಬರ್ತೇವೆ. ಬಾಬಾ ಸಾಹೇಬರು ಈ ಶೋಷಿತ ಸಮುದಾಯಗಳಿಗೆ ಅವರ ಜೀವನನೇ ಮುಡುಪಿಟ್ಟಂತ ಹೋರಾಟ ಮಾಡತಕ್ಕಂಥ ಮಹಾನ್ ನಾಯಕ. ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ರಷ್ಟು ವಿದ್ಯಾ ಒಂದು ಡಿಗ್ರಿಗಳು ಯಾರು ಮಾಡಿಲ್ಲ. ವಿಶ್ವ